ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮೆಲ್ಲ ಪ್ರಮುಖರ ನೇತೃತ್ವದಲ್ಲಿ ಇವತ್ತು ನಾನು ನಮ್ಮ ನಾಯಕರ ಸಮ್ಮುಖದಲ್ಲಿ ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೀನಿ. ಈ ಉಪವಾಸ ಸತ್ಯಾಗ್ರಹ ಏನು ಇವತ್ತು ನಾವು ಪ್ರಾರಂಭ ಮಾಡಿದೆವೋ ಇದಕ್ಕೊಂದು ದಂತಕಥೆ ಇದ್ದಂತೆ ಇದೆ. ಯಾಕಂದರೆ ಇವತ್ತು ಸಾಕಷ್ಟು ಸರಣಿಯಾಗಿ ಅಂದರೆ ಎಲ್ಲನೂ ಒಂದು ಕಡೆ ಸಾವಾದರೆ ಅದನ್ನು ಗಂಭೀರವಾಗಿ ತಗೋಬೇಕು ಯಾರನ್ನ ಮಂತ್ರಿಗಳು. ಇವತ್ತು ಇಷ್ಟೊಂದು ಸರಣಿಯಾಗಿ ಸಾವು ಆಗ್ತಾ ಇದ್ರೆ ಕೂಡ ಇವತ್ತು ಯಾರೊಬ್ಬ ಮಂತ್ರಿಗಳು ಕೂಡ ಬಂದು ಸೌಜನ್ಯಕ್ಕೆ ಅವರು ಸತ್ತಂತರನ್ನ ಸಾಂತ್ವನ ಹೇಳಬೇಕು, ಅವ್ರಿಗೆ ಸತ್ತಂತರಿಗೆ ಪರಿಹಾರ ಹಣವನ್ನು ಕೊಡಬೇಕು. ಮಕ್ಕಳು ಸಣ್ಣ ಮಕ್ಕಳು ಅವ್ರ ತಾಯಂದಿರು ತೀರ್ಕೊಂಡೋದ್ಮೇಲೆ ಸಣ್ಣ ಮಕ್ಕಳು ಅವ್ರ ಪರಿಸ್ಥಿತಿ ಏನು, ಮುಂದಿನ ಭವಿಷ್ಯ ಏನಂದೇಳಿ ಯಾರು ಕೂಡ ಯೋಚನೆಯನ್ನು ಮಾಡಿಲ್ಲ. ಇವತ್ತು ಹತ್ತತ್ರ ಇವತ್ತು ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಮಂದಿ ಬಾಣಂತಿಯರು ತೀರ್ಕೊಂಡೋಗಿದ್ದಾರೆ. ಇವತ್ತು ಮಾರ್ಚ್ದಲ್ಲಿ ಪ್ರಾರಂಭ ಆದಂಥ ಟೈಮಲ್ಲಿ ದಾವಣಗೆರೆಯಲ್ಲಿ ಸತ್ತಿದ್ದಾರೆ, ಪಾವಗಡಿಯಲ್ಲಿ ಸತ್ತಾರ, ತುಮಕೂರಲ್ಲಿ ಸತ್ತಾರ, ರಾಯಚೂರಲ್ಲಿ ಸತ್ತಾರ, ಬಳ್ಳಾರಿಯಲ್ಲಿ ಕೂಡ ಸತ್ತಾರ ಬಾಣಂತಿಯರು ಎಲ್ಲರೂ ಕೂಡ. ಆದರೆ ಕೂಡ ಎಲ್ಲೋ ಒಂದು ಕಡೆ ಇವತ್ತು ಇಲ್ಲಿ ತನಕ ಆಗಿದೆ. ಇವತ್ತು ಆರೋಗ್ಯ ಮಂತ್ರಿಗಳಾದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಬಂದು ಎಲ್ಲೊಂದು ಕಡೆ ನೋಡಿ ಅಲ್ಲಿ ಎಲ್ಲೋ ಒಂದು ಕಡೆ ಈ ರೀತಿ ಸಾವಾಗಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಪರಿಷ್ಕಾರವನ್ನು ಹುಡುಕೋಂಥ ಕೆಲಸ ಆಗಬೇಕಾಗಿತ್ತು. ಅವರು ನಿನ್ನೆ ಹೇಳ್ತಾ ಇದ್ರಂತೆ ರಾಜೀನಾಮೆಯನ್ನು ಬೇಕಾದ್ರೆ ನಾನು ತಪ್ಪಿದಷ್ಟಾದ್ರೆ ನಾನು ರಾಜೀನಾಮೆ ಕೊಟ್ಟು, ನಾವು ರಾಜೀನಾಮೆಯನ್ನು ಕೇಳ್ತಾ ಇಲ್ಲ. ನಾವು ರಾಜೀನಾಮೆ ಯಾಕೆ ಕೇಳ್ತೀವಿ? ನಾವು ನಿಮ್ಮ ಹತ್ರ ಅಧಿಕಾರ ಇದೆಯಪ್ಪ, ನಮ್ಮ ಪ್ರಾಣ ಉಳಿಸ್ಕೊಡ್ರಿ ಅಂತ ಕೇಳ್ತೀವಿ ಸಿಂಪಲ್ ಆಗಿ. ಇವತ್ತು ನೀವು ಕೇವಲ ಎಲ್ಲೋ ಒಂದು ಕಡೆ ಆರೋಗ್ಯ ಮಂತ್ರಿಗಳಾಗಿ ಇವತ್ತು 8 ತಿಂಗಳಿಂದ ಸರಣಿಯಾಗಿ ಸಾವಾಗ್ತಾ ಇದ್ರು. ನಮ್ಮ ಬಳ್ಳಾರಿಯಲ್ಲಿ ಕೇವಲ 2 ತಿಂಗಳಲ್ಲೇ 1 ತಿಂಗಳಲ್ಲೇ 5 ಮಂದಿ ತೀರ್ಕೊಂಡೋದ್ರು. ನಿಮ್ಮದು ಏನು ಕಾರಣ ಅಂತೇಳಿ ಹುಡುಕೊಂಡೋದಂಥ ಟೈಮಲ್ಲಿ ನಿಮಗೆ ಕೂಡ ಗೊತ್ತಿದೆ. ಫ್ಲೂಡ್ಸಿಂದನೇ ಭಾಳಷ್ಟು ಮಂದಿ ಬಾಣಂತಿಯರು ಸಾಯ್ತಾ ಇದ್ದಾರೆ ಅಂತೇಳಿ ನೀವು ಅದನ್ನು ಏನು ಇವತ್ತು ಪಶ್ಚಿಮ ಬಂಗಾಳದ ಫಾರ್ಮಟಿಸಿಕಲ್ ಕಂಪನಿನ ತಾವೇ ಬ್ಯಾನ್ ಮಾಡ್ತೀರಿ, ಅದೇ ಔಷಧವನ್ನು ಇಲ್ಲಿ ಕೊಡ್ತೀರಿ, ಅದ್ರ ರಿಯಾಕ್ಷನ್ ಆಗುತ್ತೆ, ಭಾಳಷ್ಟು ಮಂದಿ ತೀರ್ಕೊಂಡು ಹೋಗ್ತಾರೆ ಬಾಣಂತಿಯರು ಎಲ್ಲರೂ ಕೂಡ. ಏನು ಸೀರಿಯಸ್ನೆಸ್ಸೇ ಇಲ್ಲಲ್ಲ ತಾವೆಲ್ಲರೂ ಕೂಡ. ಇವತ್ತಿನ ಆರೋಗ್ಯ ಮಂತ್ರಿಗಳು ಬರ್ತಾ ಇದ್ದಾರೆ ಅಂದರೆ ಏನು ಸದನ ಇರೋಕ್ಕೋಸ್ಕರ ಬರ್ತಾ ಇದ್ರಿ? ನಾಳೆ ಸದನದಲ್ಲಿ ಎಲ್ಲರೂ ಕೂಡ ನೀನು ಹೋಗಿದ್ದೇನಪ್ಪ ಸತ್ತಿದ್ದು ಆಸ್ಪತ್ರೆಗಳಿಗೆ ಎಲ್ಲನ ಭೇಟಿ ಕೊಟ್ಟೇನಪ್ಪ ಅಂತೇಳಿ ಜನರಲ್ಲಿ ಸದನದಲ್ಲಿ ಕೇಳ್ತಾರ. 6 ಕೋಟಿ ಜನರು ನೋಡ್ತಾರ, ಎಲ್ಲ ತಾಯಂದ್ರೆಲ್ಲರೂ ಕೂಡ ನೋಡ್ತಾರ. ಅವ್ರಿಗೆಲ್ಲ ಒಂದು ಕಡೆ ಅಸಹ್ಯ ಆಗುತ್ತೆ ಅನ್ನೋಂಥ ಕಾರಣದಿಂದ ಬರ್ತಾ ಇದ್ದಾರ. ಇಲ್ಲಿದ್ರೆ ಆ ಸದನ ಇಲ್ಲಿದ್ರೆ ಬರ್ತಿದ್ದಿಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಮೊದಲಿನಿಂದ ಕೂಡ ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಸನ್ಮಾನ ಅಶೋಕ್ ಅವರು ಕೂಡ ಬಂದು ಆಲ್ರೆಡಿ ವೀಕ್ಷಣೆಯನ್ನು ಮಾಡಿಕೊಂಡು ಏನಿದ್ರ ಸಾವಿನ ಹಿಂದ್ಗಡೆ ಏನಿದೆ ಅಂತೇಳಿ ಆಲ್ರೆಡಿ ಅವರು ಕೂಡ ನೋಡ್ಕೊಂಡು ಹೋಗಿದ್ದಾರೆ. ನಾವು ಕೂಡ ಪ್ರತಿ ಸಾರಿ ಕೂಡ ಈ ಹೋರಾಟದಲ್ಲಿ ಸಾಕಷ್ಟು ಈ ಸಾವನ್ನಾದಂಥ ಟೈಮಲ್ಲಿ ಅವ್ರಿಗೆ ಧ್ವನಿಗೂಡಿಸೋಂಥ ಕೆಲಸ ಮಾಡ್ತಾಯಿದ್ದೀವಿ. ಸರ್ಕಾರ ಕೇಳ್ತಾ ಇಲ್ಲ. ಇವತ್ತು ಒಂದು ಸಾವಾದ್ರೆ ಎಷ್ಟು ಸೀರಿಯಸ್ ಆಗಿ ತಗೋಬೇಕು. ಹಂಗಾಗಿ ನಾವು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಅವ್ರೇನು 2 ಲಕ್ಷ ರೂಪಾಯಿ ಪರಿಹಾರ ಹಣ ಕೊಟ್ಟರೆ ಅಂದರೆ 2 ಲಕ್ಷ ರೂಪಾಯಿಗೋಸ್ಕರವಾಗಿ ಪ್ರಾಣವನ್ನು ಸಮ ಮಾಡೋಕ್ಕಾಗುತ್ತೇನಾ? ಆ ಸಮ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇದ್ರ ನಮಗೇನು ಸಾವನ್ನು ನಿಲ್ಲಿಸ್ಬೇಕು, ಮುಂದೆ ಸಾವಾಗಲಾರ್ದಂತೆ ನೋಡ್ಕೋಬೇಕಂದ್ರೆಗಿನ ನೀವು ಎಲ್ಲ ಆಸ್ಪತ್ರೆಗಳಲ್ಲಿ ಹೋಗಿ ಕುಂತು ಎಲ್ಲ ಮುಖ್ಯಮಂತ್ರಿಗಳು ಇವತ್ತು ಇಷ್ಟೊಂದು ಸಾವಾದ ಮೇಲೆ ಅವ್ರು ಕೂಡ ಆಗಲಿ ಬರಬೇಕಾಗಿತ್ತು, ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು. ಆರೋಗ್ಯ ಮಂತ್ರಿಗಳು ಬಿಟ್ರಿ ಭಾಳ ಬ್ಯುಸಿ ಇದೆ. ನಾ ಮನುಷ್ಯ ಎಷ್ಟು ಪ್ಯಾಂಡಮಿಕಲ್ಲಿ ಹೋರಾಟ ಮಾಡ್ತಾ ಇದ್ದೀನಪ್ಪ.